ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಅವರನ್ನ ಗ್ಯಾಂಗ್ ಒಂದು ಬ್ಲಾಕ್ ಮೇಲ್ ಮಾಡಿತ್ತು ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಅವರನ್ನ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನಗಳಾಗಿದೆ. ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನೋ ಆರೋಪ. ಈ ಕೇಸಿಗೆ ಸಂಬಂಧಿಸಿದಂತೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಂತೋಷ್ ಮತ್ತು ಪುಟ್ಟರಾಜು ಎಂಬ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿ ಕೋಟಿ ಕೋಟಿ ಹಣಕ್ಕೆ ಈ ಗ್ಯಾಂಗು ಬೇಡಿಕೆ ಇಟ್ಟಿತ್ತು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಂದ್ರೆ ಯುವತಿಯೊಬ್ಬಳನ್ನ ಮುಂದಿಟ್ಟು ಹನಿ ಟ್ರ್ಯಾಪ್ ಮಾಡಿರುವಂತ ಅನುಮಾನ. ಹನಿ ಟ್ರ್ಯಾಪ್ ಮಾಡಿ ಕೋಟಿ ಕೋಟಿ ದುಡ್ಡಿಗೆ ಬೇಡಿಕೆ ಇಡಲಾಗಿತ್ತು ಅನ್ನೋ ಪ್ರಾಥಮಿಕ ಡೀಟೇಲ್ ಈಗ ಲಭ್ಯ ಆಗ್ತಾ ಇರೋದು. ಈ ಕೇಸಿಗೆ ಸಂಬಂಧಿಸಿ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಅವರನ್ನ ಬ್ಲಾಕ್ ಮೇಲ್ ಮಾಡಲಾಗ್ತಿತ್ತು ಅನ್ನೋ ಡೀಟೇಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಶಾಸಕರನ್ನ ಯಾವ ರೀತಿ ಹನಿ ಟ್ರ್ಯಾಪ್ನ ಕೆಡ್ಡಾಗೆ ಕೆಡವಿದ್ರು, ಈ ಬಗ್ಗೆ ಏನಾದರೂ ಡೀಟೇಲ್ ಇದೆಯಾ? ರಕ್ಷತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಮರಾಜ ಕ್ಷೇತ್ರದ MLA ಹರೀಶ್ ಅವರು ಒಂದು ದೂರನ್ನು ಕೊಟ್ಟಿರ್ತಾರೆ. ಈ ಒಂದು ಗ್ಯಾಂಗ್ ಏನಿದೆ ಇದು ಹನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಂಥ ಒಂದು ಮಹಿಳೆ ಏನಿರ್ತಾರೆ ಅವರ ವಿಡಿಯೋವನ್ನು ಮಾಡಿಕೊಂಡು ಇವರು ಯಾವಾಗ ಬರ್ತಾರಲ್ಲ ಆ ಡೇಟನ್ನು ಇವರು ಚೇಂಜ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಮುಖ್ಯವಾಗಿ ಸಂತೋಷ್ ಏನಿರ್ತಾನೆ ಆತನು ಕೂಡ ಬಂಧಿತ ಆರೋಪಿ. ಆತ ಒಂದು ಕೆಲಸವನ್ನು ಮಾಡ್ತಾನೆ. VVIPಗಳೇನಿರ್ತಾರೆ ಅವರ ಓಡಾಟದ ಒಂದು ಮೂಮೆಂಟನ್ನು ತಿಳಿದುಕೊಳ್ಳುವಂಥದ್ದು, ಅವರು ಯಾವ ಹೋಟೆಲ್ನಲ್ಲಿ ರೂಮ್ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳುವಂಥದ್ದು. ಆನಂತರದಲ್ಲಿ ಅವರು ರೂಮ್ ಮಾಡಿ ಹೋದ ನಂತರದಲ್ಲಿ ಇವರು ಆ ಹೋಟೆಲ್ಗೆ ಹೋಗಿ ರೂಮನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ಓರ್ವ ಯುವತಿಯೊಂದಿಗೆ ಸೇರಿ ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅನಂತರದಲ್ಲಿ ಅಂದರೆ ಇವರು ಬಂದು ಹೋದಂಥ ಒಂದು ದಿನಾಂಕ ಇರುತ್ತಲ್ಲ ಆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಆ ಒಂದು ರೆಕಾರ್ಡ್ನಲ್ಲಿ ಆ ಒಂದು ಡೇಟನ್ನು ಚೇಂಜ್ ಮಾಡ್ತಾ ಇದ್ರು. ಹಿಡನ್ ಕ್ಯಾಮ್ರಾ ಇಟ್ಟು ಅದನ್ನು ಶೂಟ್ ಮಾಡ್ಕೊಳ್ತಾ ಇದ್ರು. ಅನಂತರದಲ್ಲಿ ಆ ಡೇಟನ್ನು ಚೇಂಜ್ ಮಾಡಿ ಅವರಿಗೆ ವಿಡಿಯೋವನ್ನು ಕಳಿಸಿಕೊಡುವಂಥದ್ದು. ಅಂದರೆ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋ ಏನಿದೆ ಇದನ್ನು ನಾವು ವೈರಲ್ ಮಾಡ್ತೀವಿ, ನೀವು ದುಡ್ಡು ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದರೆ ಮುಖ್ಯವಾಗಿ ಇಲ್ಲಿ ಡೇಟನ್ನು ಮ್ಯಾಚ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಇಲ್ಲಿ ಯಾವ ಪ್ರಭಾವಿ ವ್ಯಕ್ತಿಗಳಿರ್ತಾರೆ ಅವರೆಲ್ಲ ಹೋದ ನಂತರದಲ್ಲಿ ಈ ರೀತಿಯ ಒಂದು ವಿಡಿಯೋವನ್ನು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದೇ ಅದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾವಾಗ ಶಾಸಕರಿಗೆ ಈ ರೀತಿಯಲ್ಲಿ ಒಂದು ಬ್ಲಾಕ್ ಮೇಲ್ ಅನ್ನು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ತಕ್ಷಣದಲ್ಲಿ ಅವರು ಕೂಡ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಗ್ಯಾಂಗ್ ಏನಿದೆ ಇದರ ಅಸಲಿ ಆಟ ಬಯಲಾಗಿರುವಂಥದ್ದು. ಇದೇ ರೀತಿ ಸಾಕಷ್ಟು ಜನರಿಗೆ ಮಾಡಿರುವ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಗ್ಯಾಂಗ್ನ ಕೆಲಸ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಯಾರಾದರೂ ಒಬ್ಬರು VVIPಗಳನ್ನ ಟಾರ್ಗೆಟ್ ಮಾಡುವಂಥದ್ದು, ಅವರು ಹೋಗಿ ಒಂದು ಹೋಟೆಲ್ನಲ್ಲಿ ರೂಮ್ ಪಡೆದುಕೊಳ್ತಾರಲ್ಲ ಅದೇ ರೂಮನ್ನು ನೆಕ್ಸ್ಟ್ ಡೇ ಹೋಗಿ ಇವರು ಪಡೆದುಕೊಳ್ಳುವಂಥದ್ದು. ಅನಂತರದಲ್ಲಿ ಹಿಡನ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಒಂದು ರೀತಿಯ ವಿಡಿಯೋವನ್ನು ಮಾಡಿ ಅದರ ಡೇಟನ್ನು ಮಿಸ್ ಮ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದರ ಡೇಟನ್ನು ಯಾವ ರೀತಿ ಟ್ಯಾಂಪರಿಂಗ್ ಮಾಡಬೇಕು ಆ ರೀತಿ ಟ್ಯಾಂಪರಿಂಗ್ ಮಾಡಿ ಅನಂತರದಲ್ಲಿ ಅವರಿಗೆ ವಿಡಿಯೋವನ್ನು ಕಳಿಸಿಕೊಡ್ತಾ ಇದ್ರು. ನಿಮ್ದು ಒಂದು ವಿಡಿಯೋ ಇದೆ, ಇದನ್ನು ನಾವು ವೈರಲ್ ಮಾಡ್ತೀವಿ, ಇದು ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಂಕಷ್ಟವನ್ನು ಒದಗಿಸಿಕೊಡುತ್ತೆ, ನೀವು 5 ಕೋಟಿ ಹಣ ಆಗಿರ್ಬೋದು ಅಥವಾ ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆ ಹಣವನ್ನು ಅವರು ಕೊಡದೇ ಇದ್ರೆ ನಾವು ವೈರಲ್ ಮಾಡ್ತೀವಿ, ನಿಮಗೆ ಮೀಡಿಯಾಗಳಿಗೆ ಕೊಡ್ತೀವಿ, ಈ ರೀತಿಯ ಒಂದು ಬೆದರಿಕೆಯನ್ನು ಒಡ್ಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆ ಒಂದು ಗ್ಯಾಂಗ್ ಏನಿದೆ ಅದನ್ನು ಈಗಾಗಲೇ ಬಂಧಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಈಗಾಗಲೇ CCB ಪೊಲೀಸರು ಕೂಡ ಬಂಧಿಸಿರುವಂಥದ್ದು. ಈ ಹಿಂದೆ ಇವರು ಬೇರೆ ಯಾರಿಗಾದ್ರೂ ಈ ರೀತಿಯಲ್ಲಿ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೇವಲ ಇದೊಂದೇ ಪ್ರಕರಣ ಅಥವಾ ಇನ್ನೂ ಸಾಕಷ್ಟು ಪ್ರಕರಣಗಳು ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈ ರೀತಿ ಡೇಟಾನ ಇವರು ಏನಾದ್ರು ಮಿಸ್ ಮ್ಯಾಚ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಇವರು ಹನಿ ಟ್ರ್ಯಾಪ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆ ನಡೆಸಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಆ ರೀತಿಯ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇಲ್ಲ. ಇನ್ನು ಯಾವ ರೀತಿಯಲ್ಲಿ ಇನ್ನೂ ಕೂಡ ಆರೋಪಿಗಳ ತೀವ್ರ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಅವರು ಯಾವ ರೀತಿಯಲ್ಲಿ ಯಾವ ವಿಚಾರವನ್ನು ಬಾಯಿ ಬಿಡ್ತಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಏನು ಅಂದರೆ ಮಿಸ್ ಮ್ಯಾಚ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ಇವರು ಬಲೆ ಬೀಸ್ತಾ ಇದ್ರು, ಅವರನ್ನ ಹನಿ ಟ್ರ್ಯಾಪ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಅವೆಲ್ಲವೂ ಕೂಡ ಬ್ಲಾಕ್ ಮೇಲ್, ಅದು ಯಾವ ವಿಡಿಯೋ ಕೂಡ ಅಂದರೆ ರಿಯಲ್ ವಿಡಿಯೋ ಅಲ್ಲ, ಅವೆಲ್ಲವೂ ಕೂಡ ಫೇಕ್ ವಿಡಿಯೋ ಅನ್ನುವಂಥದ್ದೇ ಅದು ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರುವಂಥದ್ದು. ಮುಂದಿನ ತನಿಖೆಯಲ್ಲಿ ಯಾವ ರೀತಿ ಅಂಶಗಳು ಗೊತ್ತಾಗುತ್ತೆ, ಯಾವ ರೀತಿ ಅಂಶಗಳು ಹೊರಬರುತ್ತೆ ಅನ್ನೋದನ್ನು ಗೊತ್ತಾಗಬೇಕಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.